ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಂಡ್ ಜಾಯಿಂಟಿಂಗ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಫಸ್ಟು ಶೋಲ್ಡರ್ ಕಚ್ಚನ್ನು ಬ್ಯಾಕ್ಗೆ ಫೋಲ್ಡ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಬರಬೇಕದು ಶೋಲ್ಡರ್ ಕಚ್ಚು. ಆಮೇಲೆ ಹ್ಯಾಂಡು ಫ್ರಂಟ್ ಇನ್ನರ್ ಕರ್ವ್ ನೋಡಿಕೊಂಡು ಮಾರ್ಕ್ ಇಟ್ಕೋಬೇಕು, ಇಲ್ಲಾಂದರೆ ಉಲ್ಟಾ ಪಲ್ಟಾ ಆಗುತ್ತೆ. ಫ್ರಂಟಿಗೆ ಬರಬೇಕದು. ಈಗ ಸೀದಾ ನೋಡಿಕೊಂಡು ಆ ಕಾರ್ನರು ಅಲ್ಲಿಂದ ಶಿಂಕ್ ಮಾಡಬೇಕು. ಹ್ಯಾಂಡು ಆ ಕರ್ವು ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಫುಟ್ ಬ್ಯಾಕು ಫಿಂಗರ್ ಇಟ್ಟು ಈ ಥರ ಶಿಂಕ್ ಮಾಡ್ಕೋಬೇಕು. ಈ ಥರ ಮಾಡಿದರೆ ಸ್ವಲ್ಪ ಹ್ಯಾಂಡ್ ಜಾಯಿಂಟಿಂಗ್ ಅನ್ನೋದು ಈಸಿ ಆಗುತ್ತೆ. ನೋಡಿ, ಸೆಂಟರ್ ಮಾರ್ಕ್ ಇದು. ಇಲ್ಲಿಂದ ಚೆಕ್ ಮಾಡ್ಕೊಬೇಕು. ಹ್ಯಾಂಡು ಇಲ್ಲಿಂದ ಈ ಥರ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊತ ಬರಬೇಕು. ಈ ಥರ ನೀಟಾಗಿ ಚೆಕ್ ಮಾಡಿಕೊಂಡು ನೋಡಿ, ಎಕ್ಸಾಕ್ಟ್ ಬಂತು ನನಗೆ. ಈಗ 4 ಪಾಯಿಂಟ್ ಅಷ್ಟು ಮಾರ್ಜಿನ್ ಬಿಟ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ನಾವು ಶಿಂಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಈಸಿ ಆಗುತ್ತೆ. ಇಲ್ಲಿ ಕರ್ವ್ ಹತ್ರ ಆ ಥರ ಶಿಂಕ್ ಮಾಡ್ಕೊಂಡಿದ್ರೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈಸಿಯಾಗಿ ಈ ಥರ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಡಬಲ್ ಸ್ಟಿಚ್ ಹಾಕೋಬೇಕು. ನೋಡಿ, ಇಲ್ಲಿ ರಿಂಕಲ್ಸೇ ಬರಲಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂತು. ಈ ಥರ ನೀಟಾಗಿ ಬರುತ್ತೆ ಆ ಥರ ಶಿಂಕ್ ಮಾಡಿದರೆ ಹ್ಯಾಂಡ್ ಹತ್ರ, ಕರ್ವ್ ಹತ್ರ. ಈಗ ಡಬಲ್ ಸ್ಟಿಚ್ ಹಾಕೋಣ. ಈಗ ಕಂಪ್ಲೀಟ್ ಆಯಿತು ನೋಡಿ. ಇದೇ ಥರ ಎರಡನೇ ಹ್ಯಾಂಡ್ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಕರ್ವಿಂದ ಕರ್ವಿಗೆ ಶಿಂಕ್ ಮಾಡಿ ಇದೇ ಥರ ಸೇಮ್ ನೋಡಿ, ಈ ಥರ ಮಾಡ್ಕೋಬೇಕು. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಹ್ಯಾಂಡು ಜಾಯಿಂಟ್ ಮಾಡ್ಬೋದು ಅಂತ. ಶಿಂಕ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ ಮಾತ್ರ.
ಈಗ 2 ಹ್ಯಾಂಡ್ ರೆಡಿ ಆಗಿದ್ದಾವೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ. ಈಗ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.